ಕಾರ್ಯಕ್ರಮದ ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಗೌರವಾನ್ವಿತ ಶ್ರೀಮಂತ ಮಸಾಯರು ಗೌರವಾನ್ವಿತ ನ್ಯಾಯಾಧೀಶರು Good morning to all. ಕಾನೂನು ಸೇವಾ ಸಮಿತಿ, ವಕೀಲ ಸಂಘ, ಕಾರ್ಮಿಕ ಇಲಾಖೆ, ಅದೇ ರೀತಿ ಶಿಕ್ಷಣ ಇಲಾಖೆ ವತಿಯಿಂದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೇಡಮ್ ಶಮಿದಾರ್ ಅವರೇ, ಅದೇ ರೀತಿ ವಕೀಲ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಅವರವರೇ, ವಕೀಲ ಸಂಘದ ಉಪಾಧ್ಯಕ್ಷರಾದ ಮಣಿವಾನಂದ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ PN ಅನಿತಾ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಕಾಲೇಜಿನ ಶಿಕ್ಷಕ ಪ್ರಾಂಶುಪಾಲರ ವೀಣಾ ಹೆಗ್ಡೆ ಮೇಡಮ್ ಅವರೇ, ಅದೇ ರೀತಿ ಹಿರಿಯ ವಕೀಲರಾದ ಶ್ರೀಮತಿ ಕಲೇಶೈಲಿ ಮೇಡಮ್ ಅವರೇ, ಅದೇ ರೀತಿ ಹಿರಿಯ ವಕೀಲರಾದ BP ಪರಮೇಶ್ವರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆಗಮಿಸಿರುವ ಅಶ್ವಥ್ ಅವರೇ, ಅದೇ ರೀತಿ ವಕೀಲ ಸಂಘದ ಜಂಟಿ ಕಾರ್ಯದರ್ಶಿಯಾದ ಮಗೇಂದ್ರನ್ ಅವರೇ, ಹಾಗೂ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರೇ, ಅದೇ ರೀತಿ ನನ್ನ ಪ್ರೀತಿಯ ಮಕ್ಕಳೇ, ವಿಶ್ವದಾದ್ಯಂತ ಏನು ವಿಶ್ವಸಂಸ್ಥೆ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಕಳೆದ ಬಾರಿಗೂ ಸಹ ನಾವು ಇದೇ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ನಾವೆಲ್ಲ ಇದ್ರೆ ಒಂದು ಭಾವಿಸ್ತೀನಿ, ನಾನು ಎಲ್ಲರೂ ಇದ್ರಲ್ಲಾಗ ಕಳೆದ ವರ್ಷ ಮಾಡಿದಾಗ ಇಲ್ಲೇ ಮಾಡಿದ್ವಲ್ಲ ನಾವು ಕಾರ್ಯಕ್ರಮ. ಎಷ್ಟು ಜನ ಇದ್ರೆ ಆಗ ಎಲ್ಲ ಇರ್ಲಿಲ್ಲ. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಾವು ಮಕ್ಕಳು ಯಾರು ಅಂತ ನಾವು ತಿಳ್ಕೊಬೇಕಂತಂದ್ರೆ, ಯಾರು ಮಕ್ಕಳು ಅಂದ್ರೆ ಎಷ್ಟು ವಯಸ್ಸಿನೊಳಗೆ ಇರೋರು ಮಕ್ಕಳು? 18 ವರ್ಷ ಇರೋರ್ನ ಮಕ್ಕಳು ಅಂತಾರೆ. ನೋಡಿ, ಈ ವಿಶ್ವ ಬಾಲ ಕಾರ್ಮಿಕ ವಿರೋಧ ದಿನಾಚರಣೆ ತಾವು ಹೇಳಿದ್ದು ಬಹಳ 100% ಸತ್ಯ. ಯಾಕಂದ್ರೆ ಮಕ್ಕಳಂದ್ರೆ ನಾವು ಜನರಲ್ ಸೆನ್ಸ್ ಅಲ್ಲಿ ಏನ್ ಮೆಜಾರಿಟಿ ಆಗಿ ಪ್ರಕಾರ 18 ವರ್ಷ ಮೀರಿದ್ರೆ ಮಾತ್ರ ಅವರು ಮಕ್ಕಳಾಗಿರಲ್ಲ, 18 ವರ್ಷ ಕೆಳಗೆ ಇರೋರೆಲ್ಲ ಮಕ್ಕಳಾಗ್ತಾರೆ. ಅದೇ ಈ ಒಂದು ಬಾಲ ಕಾರ್ಮಿಕರು ಅಂದ್ರೆ ಈ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಆಕ್ಟ್ ಅಲ್ಲಿ 1986 ಅಲ್ಲಿ 1986 ಕಾಯ್ದೆಯಲ್ಲಿ 14 ವರ್ಷ ಕೆಳಪಟ್ಟ ಮಕ್ಕಳನ್ನ ಬಾಲಕರು ಅಂದ್ರೆ ಮಕ್ಕಳು ಅಂತ ಕರೀತಾರೆ. ಅಂದ್ರೆ ಈ ಒಂದು ಆಗ್ತಾ ಅಂದ್ರೆ 14 ವರ್ಷದ ಒಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೇಬಾರದು. ಇದು ಕಾನೂನು ರೀತಿ ಅಪರಾಧ. ಏನು ಕಾಯ್ದೆ 3 ಹೇಳೋ ಪ್ರಕಾರ ಯಾವುದೇ ಮಕ್ಕಳನ್ನ ಯಾವುದೇ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೋಬಾರ್ದು. ಇದು ಸೆಕ್ಷನ್ 3ರಲ್ಲಿ. ಇನ್ನು 14ರಿಂದ 18 ವರ್ಷದ ಮಕ್ಕಳನ್ನ ವಿಶೇಷವಾಗಿ ಕೆಲವಾರು ಸಂದರ್ಭಗಳಲ್ಲಿ ಅವ್ರನ್ನ ಬಳಸ್ಕೋಬಹುದು. ಆದರೆ ವಿಶೇಷವಾಗಿ ಮೈನಿಂಗ್ ಕೆಲಸಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಕೆಲಸಗಳಲ್ಲಾಗಿರ್ಬೋದು ಅವ್ರನ್ನೂ ಸಹ ತೊಡಗಿಸ್ಕೋಬಾರ್ದು. ಇದು ಕಾನೂನು ರೀತಿ ಹೇಳೋದು. ಇನ್ನು ಮಕ್ಕಳನ್ನ ಎಲ್ಲೆಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಕಾಯ್ದೆ ವಿಚಾರಕ್ಕೆ ಬಂದ್ರೆ, ಎಲ್ರಿಗೂ ಮೂಲಭೂತ ಹಕ್ಕುಗಳು ಗೊತ್ತಿದೆಯಲ್ಲ. ಎಷ್ಟಿದೆ ಮೂಲಭೂತ ಹಕ್ಕುಗಳು? ಸಂವಿಧಾನದಲ್ಲಿ ಎಷ್ಟಿದೆ? 8. ನೆಕ್ಸ್ಟ್ 6 ಇದೆ. ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಸಹ 6 ಹಕ್ಕುಗಳು ಕೊಟ್ಟಿದೆ. ಅದು ಮೊದಲನೇದಾಗಿ ಸಮಾನತೆ. ನೋಡಿ, ಎಲ್ಲರೂ ಸಮಾನರು ಅಂತ. ಅದ್ರಲ್ಲಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇದೆಲ್ಲ ಮಕ್ಕಳ ರಿಲೇಟೆಡ್ ನಾ ಹೇಳ್ತಾ ಇರೋದು. ಸಮಾನತೆ ಹಕ್ಕು ಆರ್ಟಿಕಲ್ 14. ನೆಕ್ಸ್ಟು ರೈಟ್ ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಹಕ್ಕು. ಅಂದರೆ ಎಲ್ಲರಿಗೂ ಸಹ ಸ್ವಾತಂತ್ರ್ಯ ಇದೆ. ನಮ್ಗೆ ಯಾವ ರೀತಿ ದೊಡ್ಡವರು ಚಿಕ್ಕವರು ಅಂತಿಲ್ಲ. ಪ್ರತಿಯೊಬ್ಬರು ಒಂದು ಮಗು ಜನಿಸಿದ ತಕ್ಷಣ ಆ ಮಗುವಿಗೆ ಸ್ವಾತಂತ್ರ್ಯ ಅನ್ನೋದಂದರೆ ಆ ಮಗು
ಈ ಒಂದು ಭಾರತ ದೇಶದಲ್ಲಿ ಇಲ್ಲಬೇಕಾದ್ರೂ ಜೀವಿಸೋ ಒಂದು ಹಕ್ಕಿದೆ, ಅಂದರೆ ಸ್ವತಂತ್ರವಾಗಿರೋ ಒಂದು ಹಕ್ಕಿದೆ. ಇನ್ನು ನೆಕ್ಸ್ಟ್ ವಿಶೇಷವಾಗಿ ನಮ್ಮ ಅಂದರೆ ಈ ಮಕ್ಕಳ ರಿಲೇಟೆಡ್ ಬರಬೇಕಾದ್ರೆ ಈ ಶೋಷಣೆ ವಿರುದ್ಧ ಹಕ್ಕು ಅಂತ ಕೇಳಿದ್ರಲ್ಲ, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ. ಅಂದರೆ ಇದು ಆರ್ಟಿಕಲ್ 23ರಲ್ಲಿ ಹೇಳ್ತೈತೆ, ಅಂದರೆ ಪ್ರಾಹಿಬಿಷನ್ ಆಫ್ ಇಮಾರಲ್ ಟ್ರಾಫಿಕಿಂಗ್ ಅಂತ, ಅಂದರೆ ಮಾನವ ಕಳ್ಳ ಸಾಗಣೆ ನಿಷೇಧ ಇದೆ. ಅದೇ ರೀತಿ ಫೋರ್ಸ್ಡ್ ಲೇಬರ್ ಸೆಕ್ಷನ್ 23ನಲ್ಲಿ ಫೋರ್ಸ್ಡ್ ಲೇಬರ್ ಇದೆ, ಅಂದರೆ ಬಲವಂತವಾಗಿ ಯಾವುದೇ ರೀತಿ ಮಕ್ಕಳನ್ನ ಕಾರ್ಮಿಕಕ್ಕೆ ಕಳಿಸಬಾರ್ದು, ಅಂದರೆ ಕೆಲಸ ಮಾಡಿ ಅಂತ ಕಳಿಸಬಾರ್ದು. ಅದೇ ರೀತಿ ಆರ್ಟಿಕಲ್ 24ರಲ್ಲಿ ಮಕ್ಕಳನ್ನ ಯಾವುದೇ ರೀತಿ ಕಾರ್ಮಿಕ ಅಂದರೆ ಈ ಒಂದು ಕೆಲಸದಲ್ಲಿ ತೊಡಸ್ಕೋಬಾರ್ದು ಅಂತ, ಅಂದರೆ ಅದು ನಿಷೇಧ ಇದೆ. ಇದು ಸಂವಿಧಾನದಲ್ಲಿ ಅಡಕವಾಗಿದೆ. ಇನ್ನು ಉಳಿದದೆಲ್ಲ ರೈಟ್ ಟು ರಿಲಿಜನ್ ಇದೆ, ರೈಟ್ ಟು ಕಲ್ಚರಲ್ ಆಕ್ಟಿವಿಟಿ ಇದೆ, ರೈಟ್ ಟು ಕಲ್ಚರ್ ಅದಿದೆ. ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಇದೆ, ಅದೆಲ್ಲ ಅದು ಬೇರೆ ಬರ್ತದೆ ಬಿಡಿ. ಅದೆಲ್ಲ ಈಗ ಮಕ್ಕಳ ರಿಲೇಟೆಡ್ ಏನಂದ್ರೆ, ಈಗ ವಿಶೇಷವಾಗಿ ಈಗ ಮಕ್ಕಳಿಗೆ ಆದ ಕೆಲವೊಂದು ಹಕ್ಕುಗಳಿದೆ. ಯಾರು ಗೊತ್ತಾ ಮಕ್ಕಳಿಗೆ ಇರೋದಂತ ಹಕ್ಕುಗಳು? ಅಂದ್ರೆ ಮಕ್ಕಳಿಗೆ ಯಾವ್ದಾದ್ರು ಹಕ್ಕು ಅಂದ್ರೆ ಅದು ಹುಟ್ಟಿದ ತಕ್ಷಣ ಮೊದಲನೇದಾಗಿ ಅದು ಜೀವಿಸೋ ಹಕ್ಕು ಪಡ್ಕೊಳ್ತೈತೆ. ಈಗ 2013ನಲ್ಲಿ ಈ ಚಿಲ್ಡ್ರನ್ಸ್ ಪಾಲಿಸಿ ಅಂತ ಮಾಡ್ಬಿಟ್ಟಿದ್ದಾರೆ, ಇಂಡಿಯನ್ ಚಿಲ್ಡ್ರನ್ ಪಾಲಿಸಿ ಅಂತ. ಅಂದ್ರೆ 2013ರಲ್ಲಿ ಈ ಕಾಯ್ದೆ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಿಗೆ ಕೆಲವೊಂದು ಹಕ್ಕುಗಳು ಕೊಟ್ಟಿರ್ತೀವಿ, ಹಕ್ಕುಗಳನ್ನ ಯಾರು ಉಲ್ಲಂಘನೆ ಮಾಡಬಾರ್ದು. ಅದರಲ್ಲಿ ಮೊದಲನೇ ಹಕ್ಕು ಅವ್ರಿಗೆ ಜೀವಿಸೋ ಹಕ್ಕು. ಅಂದ್ರೆ ಪ್ರತಿಯೊಂದು ಮಗುನು ಸಹ ಒಂದು ತಾಯಿ ಗರ್ಭದಲ್ಲಿ ಏನಾದ್ರು ರಚನೆ ಆಗ್ತೈತೋ ಅಲ್ಲಿಂದ ಸಹ ಆ ಮಗುನ ನಾಶ ಮಾಡೋ ಒಂದು ಹಕ್ಕು ಆ ತಾಯಿಗೂ ಸಹ ಇರಲ್ಲ. ಇದು ಮೊದಲನೇ ಹಕ್ಕು. ಇನ್ನು ಎರಡನೇ ಹಕ್ಕು ನಿಮಗೆ ಬೆಳವಣಿಗೆ ಹಕ್ಕು. ಅಂದ್ರೆ ನೀವು ಬೆಳವಣಿಗೆ ಅಂದ್ರೆ ಏನು, ನೀವು ಬೆಳೀತಾ ನಿಮ್ಗೆ ಏನು ಪೌಷ್ಟಿಕ ಆಹಾರಗಳು ಬೇಕು, ಇದೆಲ್ಲ ನಿಮ್ಗೆ ಒದಗಿಸೋ ಜವಾಬ್ದಾರಿ ಎಲ್ಲರ ಮೇಲೂ ಇರ್ತೈತೆ. ಇದು ಬದುಕೋ ಹಕ್ಕು. ಇನ್ನು ಮುಂದೆ ಅಭಿವೃದ್ಧಿ ಒಂದು ಹಕ್ಕು. ಅಂದ್ರೆ ನೀವೇನು ಶಾಲೆ ಕಾಲೇಜುಗಳಲ್ಲಿ ಉದ್ಯೋಗಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಯಾವುದೇ ಒಂದು ಶಾಲೆಗಳಲ್ಲಿ ಸೇರ್ಬೋದು. ಯಾವ ಕಾಲೇಜು ಯಾವ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಿಮ್ಮ ಮಗು ನೀವು ಆ ಜಾತಿ ಆ ಧರ್ಮ ಅಥವಾ ಈ ಬಣ್ಣ ಆ ಬಣ್ಣ ಅಂತ ಯಾರು ಹೇಳೋಗಿಲ್ಲ. ಆ ರೀತಿ ಹೇಳಿದ್ರೆ ಕಾನೂನು ಪ್ರಕಾರ ಉಲ್ಲಂಘನೆ ಆಗ್ತೈತೆ. ಇನ್ನು ಕೊನೆಯದಾಗಿ ನಿಮಗೆ ರಕ್ಷಣೆ ಹಕ್ಕು. ನೋಡಿ, ಇದು ಬಹಳ ಅತ್ಯುತ್ತಮ. ಈಗ ಮಕ್ಕಳೆಲ್ಲ ಬಹಳ ದುರುಪಯೋಗ ಮಾಡ್ಕೊಳ್ಳುವಂಥ ಸಂದರ್ಭ. ಯಾಕಂದ್ರೆ ಅವರೇ ಆದ ಒಂದು ವಲ್ನರಬಲ್ ಪರ್ಸನ್ ಆಗಿದ್ದ ಅಂದ್ರೆ ಬೇರೆಯವ್ರ ಮೇಲೆ ಅವರು ಏನು ಮಾಡೋಕ್ಕಾಗದಿರೋ ಸಂದರ್ಭದಲ್ಲಿ ಅವ್ರನ್ನ ಬಹಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅದು ಲೈಂಗಿಕವಾಗಿ ಆಗಿರ್ಬೋದು, ಅಥವಾ ಈ ಜೀತ ಪದ್ಧತಿಗಳಾಗಿರ್ಬೋದು, ಅಥವಾ ಬಾಲ ಕಾರ್ಮಿಕ ಆಗಿರ್ಬೋದು, ಅಥವಾ ನಿಮ್ಗೆಲ್ಲ ಗೊತ್ತೈತೆ ಪೋಕ್ಸೋ ಗೊತ್ತಲ್ಲ ಎಲ್ರಿಗೂ? ಪೋಕ್ಸೋ ಗೊತ್ತು ತಾನೆ? ಫುಟೇಜ್ ಬ್ಯಾಂಟೇಜ್ ಗೊತ್ತಾ ಎಲ್ರಿಗೂ? ಶೋಲ್ಡರ್ ಟು ಲ್ಯಾಪ್ ಯಾರು ನಿಮ್ಮನ್ನು ಟಚ್ ಮಾಡಾಗಿಲ್ಲ, ಮುಟ್ಟೋಗಿಲ್ಲ, ಇನ್ಕ್ಲೂಡಿಂಗ್ ಟೀಚರ್ ಎಕ್ಸೆಪ್ಟ್ ಯುವರ್ ಪೇರೆಂಟ್, ಎಕ್ಸೆಪ್ಟ್ ಯುವರ್ ಫಾದರ್ ಅಂಡ್ ಮದರ್. ಅಂದರೆ ಇದು ನಮಗೆ ಪೋಕ್ಸೋ ಕಾಯ್ದೆ ಇದೆ. ಅದು ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಸೆಕ್ಷುಯಲ್ ಅಸಾಲ್ಟ್ ಆಕ್ಟ್ ಅಂತ ಒಂದು ಇದೆ. ಅದು ಬಹಳ ಚೆನ್ನಾಗಿದೆ. ಅದಿನ ಸರಿಗಳನ್ನ ಅಂದ್ರೆ ಇವೆಲ್ಲ ಒಟ್ಟಾರೆ ಹೇಳೋದ್ರಿಂದ ಮಕ್ಕಳನ್ನ ಇವೆಲ್ಲರಿಂದ ನಾವು ರಕ್ಷಣೆ ಮಾಡಬೇಕು. ರಕ್ಷಣೆ ಸಂಬಂಧಪಟ್ಟ ಕಾಯ್ದೆಗಳು ಇದು. ಈಗ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೇಳ್ಬೇಕಾದ್ರೆ ಬಾಲ ಅಂದ್ರೆ ಮಕ್ಕಳನ್ನ ಯಾವುದೇ ರೀತಿ ಕಾರ್ಮಿಕ ಕೆಲಸಕ್ಕೆ ನಾವು ತೊಡಸ್ಕೋಬಾರದು. ತೊಡಸ್ಕೊಂಡ್ರೆ ಏನಾಗ್ತೈತೆ ಅನ್ನೋದು ಬಹಳ ಮುಖ್ಯ. ಒಂದ್ ವೇಳೆ ಆ ಮಗುನ ಯಾರು ತೊಡಸ್ಕೊಳ್ದಾದ್ರೆ ಆ ಮಗು ಒಂದು ಬಾಲ್ಯ ಹೋಗ್ತೈತೆ. ಆ ಮಗುಗೆ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆ ಶಕ್ತಿ ಇರಲ್ಲ, ಅದು ಕುಂಠಿತ ಆಗ್ತೈತೆ. ಇದೆಲ್ಲ ಅದರಿಂದ ಈ ಒಂದು ಮಕ್ಕಳನ್ನ ನಾವು ಉಳಿಸ್ಲೇಬೇಕು. ನೀವು ನಾವೆಲ್ಲರೂ ಹೇಳ್ತೀರಾ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನಾಳಿನ ಪ್ರಜೆಗಳು, ಯಾವಾಗಲೂ ಪ್ರಜೆಗಳೇ ನೀವು. ನೋಡಿ, ಈಗ ಸಂವಿಧಾನದಲ್ಲಿ ಆರ್ಟಿಕಲ್ 5ರಲ್ಲಿ ಸಿಟಿಜನ್ಶಿಪ್ ಅಂತಿದೆ ನೋಡಿ. ಒನ್ಸ್ ಏನಾದ್ರೂ ಒಂದು ಭಾರತ ದೇಶದಲ್ಲಿ ಒಂದು ಮಗು ಹುಟ್ಟಿದ್ರೆ ಅವರು ಈ ಒಂದು ಭಾರತದ ಪೌರತ್ವ ತಗೊಳ್ತೀವಿ ನಾವು. ಅದು ಮಕ್ಕಳಾಗಿರ್ಲಿ, ಚಿಕ್ಕವರಾಗ್ಲಿ, ದೊಡ್ಡವರಾಗಿರ್ಲಿ. ವಿಶೇಷವಾಗಿ ಮಕ್ಕಳ ಬಗ್ಗೆ ಯಾಕೆ ನಾವು ಮಾಡ್ತೀವಿ ಅಂದ್ರೆ, ಈ ನಮ್ಮ ಚಿಲ್ಡ್ರನ್ ಪಾಲಿಸಿನಲ್ಲಿ 2013ರಲ್ಲಿ ನಮ್ಮ ಭಾರತ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ 39% 18 ವರ್ಷದ ಒಳಗಿನ ಇರೋ ಮಕ್ಕಳು. ಅದರಿಂದ ಈಗ ಅವ್ರಿಗೇನಾದ್ರೂ ಈ ತರ ಏನಾದ್ರು ಸಮಸ್ಯೆಗಳಾದ್ರೆ ಮತ್ತೆ ಈ ಒಂದು ದೇಶದ ಒಂದು ಬೆಳವಣಿಗೆ ಬಹಳ ಸಮಸ್ಯೆಗಳಾಗ್ತೈತೆ. ಇದೇ ಕಾರಣಕ್ಕೋಸ್ಕರ ಮಕ್ಕಳನ್ನ ಉಳಿಸ್ಬೇಕು, ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ. ಇನ್ನು ವಿಶೇಷವಾಗಿ ಮಕ್ಕಳಿಗೋಸ್ಕರ ರೈಟ್ ಟು ಎಜುಕೇಶನ್ ಅಂತ ಬಂದಿದೆ. ಗೊತ್ತಿದೆಯಲ್ಲ ಎಲ್ರು ನಿಮಗೆ? ರೈಟ್ ಟು ಎಜುಕೇಶನ್ ಗೊತ್ತಿಲ್ವೋ? ನೋಡಿ, ಆರ್ಟಿಕಲ್ 21A ನಲ್ಲಿ ಈ ಸಂವಿಧಾನ ಒಂದು ತಿದ್ದುಪಡಿ ಮೂಲಕ ಆರ್ಟಿಕಲ್ 21A ಇದೆ. ಆರ್ಟಿಕಲ್ 21A ನಲ್ಲಿ ರೈಟ್ ಟು ಎಜುಕೇಶನ್ ಅಂದ್ರೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು. ಇದು ನಿಮ್ಗಿರೋ ಹಕ್ಕಿದು.
ಇನ್ನು 51A ರೈಟ್, ಅದು ಏನು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿದೆ ಅಂದರೆ ಎಲ್ಲ ಪ್ರತಿಯೊಬ್ಬರು ಪೇರೆಂಟ್ಸ್ ಅಷ್ಟೇ 6ರಿಂದ 14 ವರ್ಷದ ಮಕ್ಕಳನ್ನ ಕಡ್ಡಾಯವಾಗಿ ಅವ್ರ ಮಕ್ಕಳನ್ನ ಓದಿಸ್ಲೇಬೇಕು, ಅವ್ರ ಕರ್ತವ್ಯ ಅದು. ಇದು ಎರಡು ಜೊತೆಗೆ ಇದೆ. ಅದರಿಂದ ಇದೆಲ್ಲ ಒಟ್ಟಾರೆ ಉದ್ದೇಶ ನಮ್ಮ ನ್ಯಾಯಾಲಯದಷ್ಟೇ, ಮಕ್ಕಳನ್ನ ಉಳಿಸ್ಬೇಕು, ಮಕ್ಕಳನ್ನ ಬೆಳೆಸಬೇಕು. ಒಟ್ಟಾರೆ ಮಕ್ಕಳು ಈ ದೇಶದ ಆಸ್ತಿ. ಅದರಿಂದ ನೀವೆಲ್ಲರೂ ಸಹ ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಯಾವ್ದಾನ ಒಂದು ಬಾಲಕಾರ್ಮಿಕ ಇದ್ದರೆ ಅವ್ರನ್ನ ನೀವು ತಿಳಿಸಲು ಸಂಬಂಧಪಟ್ಟಂತೆ ನಮಗೆ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ತಿಳಿಸ್ಬೋದು. ಇದ್ರೆ ಚೈಲ್ಡ್ ಹೆಲ್ಪ್ ಲೈನ್ ಎಲ್ಲರೂ ಗೊತ್ತಿದೆ. ಏನ್ ನಂಬರ್? ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 1098 ಫೋನ್ ಮಾಡಿದ್ರು ಅವರು ಬರ್ತವೆ, ನಾವು ಬರ್ತೀವಿ. ಅದರಿಂದ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಉದ್ದೇಶ. ಅದರಿಂದ ಇವೆಲ್ಲರೂ ಲಾಸ್ಟ್ ಟೈಮ್ ಸಹ ಮಾತಾಡಿದ್ವಿ, ಇನ್ನೂ ಮಾತಾಡಿದ್ದಾರೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಕೇಳಿದೆ, ಎಲ್ಲ ಒಳ್ಳೆ ರಿಸಲ್ಟ್ ಇದೆ ಅಂತ ಮಕ್ಕಳಿಗೆ. ಒಳ್ಳೆ ರಿಸಲ್ಟ್ ಇದೆಯಲ್ಲ ಸರ್? ಎಷ್ಟು ಬಂದಿದೆ ಸರ್ ಎಲ್ಲರದ್ದು ಪರ್ಸೆಂಟೇಜು? ಎಷ್ಟಿದೆ? ಆಯ್ತು, ನಿಮ್ಮ ಮಿಸ್ ಹೇಳಿದ್ರೆ ಎಲ್ಲ ಚೆನ್ನಾಗಿ ಓದ್ತಾರೆ ಎಲ್ಲ ಮಕ್ಕಳೆಲ್ಲ ಅಂತ. ಈಗ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾನು ಸರ್ಕಾರಿ ಶಾಲೆಯಿಂದ ಓದ್ಕೊ ಬಂದಿರೋನು. ಅದರಿಂದ ಮುಂದೊಂದು ದಿನ ನೀವು ಸಹ ನಮ್ಮ ರೀತಿ ಬಂದು ಈ ರೀತಿ ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮೇಡಮ್ ಅವರು ಬಂದಿದ್ದಾರೆ, ಎಲ್ಲರೂ ಅದೇ ಥರ ನೀವು ಆಗ್ತಿರಲ್ವಾ? ಇದೆಲ್ಲ ನೀವು ಆಗ್ಬೇಕಾದ್ರೆ ನೀವು ಯಾವುದೇ ರೀತಿ ಈ ಬಾಲ ಕಾರ್ಮಿಕರು ಯಾರಾದ್ರೂ ಇದ್ರೆ ಅವ್ರನ್ನ ಡ್ರಾಪ್ಔಟ್ ಆಗಿರೋರು ನಾವೆಲ್ಲ ಕರ್ಕೊಬಂದು, ಅಥವಾ ಟೀಚರ್ಸ್ ಕೇಳಿ, ಅಥವಾ ಬೇರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಟ್ಟಾರೆ ನೀವು ಕರ್ಕೊಬಂದ್ರೆ ಅವ್ರ ಜೀವನ ನಾವು ಉಳಿಸ್ದಂಗೆ ಆಗ್ತೈತೆ, ಬೆಳೆಸ್ದಂಗೆ ಆಗ್ತೈತೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ಹೇಳಿದಾಗೆ ಜೂನ್ 12 ವಿಶ್ವದಾದ್ಯಂತ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಇದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆ ಹೇಳಿಕೊಡೋದಾಗಿದೆ. ಈಗ ನೀವೆಲ್ಲರೂ ಬಂದ್ರು ಅಲ್ವಾ, ಇಲ್ಲಿ ಬಂದು ಏನ್ ಮಾಡ್ತೀರಾ? ಓದ್ತೀವಿ ಅಲ್ವಾ? ಎಜುಕೇಶನ್, ರೈಟ್ ಟು ಎಜುಕೇಶನ್ ಅದು ನೀವು ತಗೋಬೇಕು. ಈ ಏಜ್ ಅಲ್ಲಿ ನೀವು ಬೇರೆ ಯಾವುದಕ್ಕೂ ಹೋಗಬಾರದು. ಈ ಏಜ್ ನಿಮಗೆ ಪುನಃ ಬರೋದಿಲ್ಲ ಅಲ್ವಾ? ಈ ಏಜ್ ಅಲ್ಲಿ ನೀವು ಕಲಿಬೇಕು. ನಿಮ್ಮ ಹಾಗೆ ನಾವು ಕೂಡ ಒಂದು ಟೈಮಲ್ಲಿ ವಿದ್ಯಾರ್ಥಿನಿಯರಾಗಿದ್ವಿ ಅಲ್ವಾ? ಈಗ ನಮ್ಮ ಟೈಮ್ ಮುಗ್ದಿದೆ, ನಾವು ವಿ ಆರ್ ಸಿಟ್ಟಿಂಗ್ ಹಿಯರ್. ಆ ಒಂದು ಪೊಸಿಷನ್ಗೆ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ನೀವಿಲ್ಲಿ ಬಂದಿದ್ದೀರಾ, ಇದರ ಇಂಪಾರ್ಟೆನ್ಸ್, ಇದರ ಕ್ರೆಡಿಟ್ ಅಲ್ಲಿ ಯಾರಿಗೆ ಹೋಗುತ್ತೆ? ನಿಮ್ಮ ಪೇರೆಂಟ್ಸಿಗೆ ಹೋಗುತ್ತೆ, ನಿಮ್ಮ ಟೀಚರ್ಸಿಗೆ ಹೋಗುತ್ತೆ ಅಲ್ವಾ? ನಾನು ಈಗಾಗಲೇ ಟೀಚರ್ಸ್ ಅಲ್ಲಿ ಮಾತಾಡಿದಾಗ ಕೆಲವು ಸ್ಟೂಡೆಂಟ್ಸ್ ಇದು ಬ್ಯಾಗ್ ಮಾತ್ರ ಬರುತ್ತೆ, ಸ್ಟೂಡೆಂಟ್ ಇರಲ್ಲ ಅಂತ ಹೇಳಿದ್ರು. ಸಂಜೆ ಹೋಗುವಾಗ ಬ್ಯಾಗ್ ಹೋಗುತ್ತೆ, ಸ್ಟೂಡೆಂಟ್ ಇರಲ್ಲ ಅಂತ. ತಪ್ಪಲ್ವಾ? ಯಾಕೆ ಕಳಿಸ್ತಾರೆ ಪೇರೆಂಟ್ಸ್? ನಮ್ಮನ್ನು ಓದಕ್ಕೆ ಕಳಿಸ್ತಾರೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡಬೇಕು? ಓದುವ ನಿಟ್ಟಿನಲ್ಲಿ ಹೋಗ್ಬೇಕು. ಈಗ ನಿಮ್ಮ ಈ ಲಕ್ಕಿ ಅಪಾರ್ಚುನಿಟಿ ಕೆಲವು ಮಕ್ಕಳಿಗೆ ಇರಲ್ಲ. ಸರ್ ಹೇಳಿದ ಹಾಗೆ ಕೆಲವೊಂದು ಮಕ್ಕಳು ಬಡತನದಿಂದ ಏನಾಗ್ತಾರೆ? ಶೀತ ಕಾರ್ಮಿಕರಾಗಿ ಹೋಗ್ತಾರೆ, ಇಲ್ಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಅದೆಲ್ಲ ಕಾನೂನು ಪ್ರಕಾರ ತಪ್ಪು ಅಂತಿದ್ರು ಕೂಡ ಕೆಲವೊಮ್ಮೆ ಅಂತದ್ದು ಆಗತ್ತೆ. ಈಗ ನಾನು ಇವತ್ತು ಪೇಪರ್ ಓದಿದಾಗೆ ಲಾಸ್ಟ್ ಟೈಮು 17 ಸ್ಟೂಡೆಂಟ್ಸ್ ಮಕ್ಕಳನ್ನು ಇಂಥ ಒಂದು ಬಾಲ ಕಾರ್ಮಿಕದಿಂದ ಅವರು ವಿಮುಕ್ತಗೊಳಿಸಿರ್ತಾರೆ. ಇದ್ರ ಏನು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಅಲ್ವಾ? ಅವರ ರೈಟ್ ಅನ್ನು ಅವರಿಗೆ ಪುನಃ ಕೊಡಬೇಕು. ನಮ್ಮ ಪೇರೆಂಟ್ಸ್ಗಾಗ್ಲಿ ಯಾರಿಗೂ ಆಗ್ಲಿ ನಮ್ಮಲ್ಲಿರುವ ರೈಟ್ಸ್ ಅನ್ನು ಕಸಿಯುವ ಹಕ್ಕಿಲ್ಲ. ನೀವೆಲ್ಲ ಇಲ್ಲಿದ್ದೀರಾ ಸ್ಟೂಡೆಂಟ್ಸ್ ಸ್ಕೂಲಲ್ಲಿ, ಅದು ತುಂಬಾ ಚಂದ. ಕೆಲವು ಸ್ಟೂಡೆಂಟ್ಸ್ ನಮ್ಮ ಕೋರ್ಟಿಗೆ ಬರ್ತಾರೆ, ಚಂದ ಇರುತ್ತದು? ತಪ್ಪಿರುತ್ತದು. ಹೆಂಗ್ ಬರ್ತಾರೆ? ಕೋಪ, ತುಂಬಾ ಕೋಪ ಇರುತ್ತೆ ನಿಮಗೆ. ಅದು ನಿಮ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ವಯಸ್ಸಿನ ಪ್ರಾಬ್ಲಮ್. ನಿಮಗೆಲ್ಲ ಹಾರ್ಮೋನ್ಸ್ ಬರುತ್ತೆ. ಇದು ಸಣ್ಣ ಮಕ್ಕಳು, ಇವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಮೇಲೆ ಕೂತಿದ್ದೀರಲ್ಲ, ದೊಡ್ಡ ದೊಡ್ಡ ಮಕ್ಕಳು, ನಿಮಗೆ ಬರುತ್ತೆ ಹಾರ್ಮೋನಲ್ ಇಶ್ಯೂಸ್. ಏನಾಗುತ್ತೆ? ಕೋಪ ಬರುತ್ತೆ. ಇಟ್ಸ್ ಅ ಕಾಮನ್ ಥಿಂಗ್. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಂತ ಇರೋದು ನಿಮ್ ಕೈಯಲ್ಲಿರೋದು. ಒಬ್ಬ ಹುಡುಗ ಬಂದಿದ್ದ 9ನೇ ಕ್ಲಾಸ್, ಇದೀರಿ ತಾನೆ? 9ನೇ ಕ್ಲಾಸ್. ಕೋಪ ಬರುತ್ತೆ ತಾನೆ? ಟೀಚರ್ಸ್ ಬೈಯುವಾಗ ಕೋಪ ಬರುತ್ತೆ, ಪೇರೆಂಟ್ಸ್ ಬೈಯುವಾಗ ಕೋಪ ಬರುತ್ತೆ ಅಲ್ವಾ? ಆ ಹುಡುಗ ಏನ್ ಮಾಡ್ದ? ಕೋಪದಲ್ಲಿ 50 ರೂಪಾಯಿ ಪಾಕೆಟ್ ಅಲ್ಲಿ ಹಾಕೊಂಡು ಹೊರಟೆ ಹೋದ. ಯಾಕೆ ಕೋಪ ಬಂತು ಅವನಿಗೆ? ಆಟ ಆಡ್ತಾ ಇದ್ದ, ಸಮ್ಮರ್ ವೆಕೇಶನ್ ಅಲ್ವಾ? ತುಂಬಾ ಆಟ ಆಡ್ತಾನೆ. ಏನಂದ್ರು ತಂದೆ? ಆಟ ಆಡಬೇಡ, ನನಗೆ ಬಂದು ತೋಟದಲ್ಲಿ ಹೆಲ್ಪ್ ಮಾಡು ಅಂತ. ಅದು ಕಾರ್ಮಿಕ ಇದು ಬರುತ್ತಾ? ಇಲ್ಲ. ಹೆಲ್ಪಿಂಗ್ ಪೇರೆಂಟ್ಸ್ ನೆವರ್ ಕಮ್ಸ್ ಇನ್ ದಿಸ್ ವೇ. ಹೆಂಗ್ ಬರುತ್ತೆ ಲೇಬರಿಸಮ್ ಅಂದ್ರೆ? ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ನೋಡಿ, ಅದು ಬರುತ್ತೆ. ಪೇರೆಂಟ್ಸ್ ಏನಾದ್ರು ಕೆಲಸ ಮಾಡು ಅಂತ ಹೇಳಿದ್ರೆ ಅದು ಇದರಲ್ಲಿ ಅಂಡರಲ್ಲಿ ಬರಲ್ಲ. ಅವನಿಗೇನಾಯ್ತು? ಅಪ್ಪ ಬೈದ್ರು ಅಂತ ಹೇಳಿ 50 ರೂಪಾಯಿ ಇಟ್ಕೊಂಡು ಹೋಗೇ ಬಿಟ್ಟ. ಎಲ್ಲೋದ? ಏನೇನೋ ಬಸ್ ಸಿಕ್ತು, ಗಾಡಿ ಸಿಕ್ತದೆ ತಾನೆ, ರೋಡಲ್ಲಿ ಹತ್ತಿಕೊಂಡು ಹೋದ. ಹೋಗಿ 50 ರೂಪಾಯಿ ಖಾಲಿ ಆಯ್ತು. ಮುಗೀತು ತಾನೆ 50 ರೂಪಾಯಿ. ಅದು ಹೋದ್ಮೇಲೆ ಏನ್ ಮಾಡ್ದ? ಒಂದು ಕಡೆ ನಿಂತು ಬಿಟ್ಟ. ಈ ಕಾಂಟ್ ಗೋ ಫರ್ದರ್ ಅಲ್ವಾ? ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಇದೆ, ಹೋಗ್ಬೋದು ತಾನೆ? ಎಲ್ಲಿಗೋಸ್ಕರ ಹೋಗ್ಬೋದಾ? ಶುಡ್ ನಾಟ್ ಗೋ ಅಲ್ವಾ? ನಿಮ್ಮ ಮನೆಯಲ್ಲಿರೋ ಅಷ್ಟು ಒಳ್ಳೆಯವರು ಹೊರಗಡೆ ಯಾರು ಇರೋದಿಲ್ಲ.
ಯು ಶುಡ್ ಅವೇರ್ ಆಫ್ ಇಟ್. ಈ ಒಂದು ನಿಮ್ಮ ಇದಿರುತ್ತಲ್ಲ ಒಂದು ವರ್ಲ್ಡ್, ಆ ವರ್ಲ್ಡ್ ಅಲ್ಲಿ ನಿಮ್ಮ ಪೇರೆಂಟ್ಸ್ ಗಿಂತ ಜಾಸ್ತಿ ಯಾರು ಬರುವುದಿಲ್ಲ. ಅವ್ರು ಫಸ್ಟ್ ಅರವತ್ತನೇ ನಿಮ್ಮನ್ನು ಈ ಭೂಮಿಗೆ ತಂದಿರೋದು. ನಿಮ್ಮದು ಒಳ್ಳೇದೇ ಅವರು ಚಿಂತಿಸ್ತಾರೆ. ಅವನೇನ್ ಮಾಡ್ದ, ಅಲ್ಲೇ ಬಾಕಿ ಆಗ್ಬಿಟ್ಟ, ಹೋಗಕ್ಕಾಗಿಲ್ಲ, 50 ರೂಪಾಯಿ ಮುಗ್ದೋಯ್ತು. ಆದ್ರೂ ಕೋಪ. ಅಲ್ಲಿ ಒಂದು ಇದಿದೆ ಕಾಯಿನ್ ಬೂತ್, ಫೋನ್ ಮಾಡ್ಬೋದು, ಅಪ್ಪನ ನಂಬರ್ ಬೈ ಹಾರ್ಟ್ ಇತ್ತು, ಫೋನ್ ಮಾಡಿಲ್ಲ, ಕೋಪ ಆಯ್ತಾ, ಹಂಗೆ ಹೊಡೆದು ಬಿಟ್ಟ. ಇಲ್ಲಿ ಏನ್ ಮಾಡಿದ್ರು ಪೇರೆಂಟ್ಸ್, ಫೋನ್ ಕಂಪ್ಲೇಂಟ್ ಕೊಟ್ಟು ವಾಟ್ಸಪ್ ಅಲ್ಲೆಲ್ಲ ಕಳಿಸಿ ಲಾಸ್ಟಿಗೆ ಅವ್ರಿಗೆ ಗೊತ್ತಾಯ್ತು ಯಾರು ಅಲ್ಲಿದಾನಲ್ಲ ಬೇಕರಿ, ಪುಣ್ಯಕ್ಕೆ ಆ ಬೇಕರಿ ಅವನು ಒಳ್ಳೇದಿದ್ದ. ಅವನೇನ್ ಮಾಡ್ತಿದ್ದ, ಒಡ್ಕಟ್ಟವನ ಆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ತಾನೆ. ನಿಮಗೊಂದು ಪ್ರಾಪರ್ಟಿ ಇದೆ, ನಿಮ್ ಪ್ರಾಪರ್ಟಿ ಹೇಳಿ ನೋಡ, ಯುವರ್ ಬಾಡಿ ಈಸ್ ಯುವರ್ ಪ್ರಾಪರ್ಟಿ. ನಿಮಗೂ ಬಾಡಿ ಇದೆ, ಇಲ್ಲೂ ಇದೆ ತಾನೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ನಿಮಗೂ ಸಹ ಯುವರ್ ಪ್ರಾಪರ್ಟಿ ಈಸ್ ಯುವರ್ ಬಾಡಿ. ನೀವು ಅರ್ನ್ ಮಾಡಿದಾಗ ಬೇರೆ ಪ್ರಾಪರ್ಟೀಸ್ ಬರುತ್ತೆ, ಬಟ್ ಅದನ್ನು ನೀವು ಕೇರ್ ತಗೋಬೇಕು. ಬೇಕಾದ್ರೆ ಅವನು ಏನು ಮಾಡಿಲ್ಲ, ಏನ್ ಮಾಡ್ದ, ಲಾಸ್ಟಿಗೆ ಗೊತ್ತಾಗಿ ಕಾಂಟ್ಯಾಕ್ಟ್ ಮಾಡಿ ಆ ಹುಡುಗ ಆಮೇಲೆ ಎಲ್ಲಿಗೆ ಹೋದ, ಮನೆಗೆ ಹೋದ. ನಾನು ಹೇಳ್ದೆ ಬೇಕರಿಗೆ ಕಳಿಸ್ಕೊಡ್ತೀನಿ ಅಂತ, ಸರಿನಾ? ತಪ್ಪು ತಾನೆ, ಹೋಗಬಾರ್ದು. ಪಾಯಿಂಟ್ ನಂಬರ್ 1 ಎಂತದು, ಕೋಪ ಬಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಟೇಕ್ ಯುವರ್ ಡೈರಿ, ರೈಟ್ ಇಟ್. ಯಾರು ಟೀಚರಾ, ತಂದೆನಾ, ಬೈದದ್ದ ಬರಿಬೇಕು. ಬರ್ದಾಗ ಏನಾಗುತ್ತೆ, ಯುವರ್ ಆಂಗ್ರಿ ವಿಲ್ ಗೋ. ಆಯ್ತಾ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸುಳ್ಳು ಹೇಳಬಾರದು. ಆಯ್ತಾ, ಒಂದು ಮಗು ಬಂದಿತ್ತು, ಸುಳ್ಳು ಹೇಳಬಾರದು, ಆಮೇಲೆ ಮರೆ ಮಾಚಬಾರದು. ಹೇಳೋದನ್ನು ನೀವು ಹೇಳಬೇಕು. ನೀವು ಫಸ್ಟ್ ನಿಮ್ಮ ತಾಯಿಗೆ ಹೇಳಬೇಕು. ತಂದೆಗೆ ಹೇಳುವಷ್ಟು ಧೈರ್ಯ ಇರುತ್ತಾ? ಇರುತ್ತೆ, ಕೆಲವರಿಗೆ ಇರುತ್ತೆ ಅಲ್ವಾ. ಹೆಣ್ಣು ಮಕ್ಕಳು ತಂದೆಯನ್ನು ಇಷ್ಟಪಡ್ತಾರೆ ತಾನೆ ಜಾಸ್ತಿ. ಕೆಲವರು ಹೇಳ್ತಾರೆ, ಕೆಲವರಿಗೆ ಆ ಒಂದು ಎನ್ವೈರನ್ಮೆಂಟ್ ಅಷ್ಟು ಇರಲ್ಲ. ಸೊ ಅಟ್ಲೀಸ್ಟ್ ತಾಯಿಗೆ ಹೇಳಬೇಕು. ಆ ಮಗು ಏನ್ ಮಾಡಿತ್ತು, ಅದಕ್ಕೆ ಫಿಟ್ಸ್ ರೋಗ ಇತ್ತು. ಫಿಟ್ಸ್ ಗೊತ್ತಿದೆ ತಾನೆ. ಅದಕ್ಕೆ ಕಾರಣ ಅದು ಸ್ಕೂಲಿಗೆ ಹೋಗ್ತಾ ಇರ್ಲಿಲ್ಲ. ಇಟ್ ಈಸ್ ಅರೌಂಡ್ 15 years ಆ ಏಜ್ ಇದ್ದು. ಏನ್ ಮಾಡಿದ್ರು, ನೇಬರ್ ಹುಡುಗಿ ಹೇಳಿದ್ಲು, ನಿಮ್ಮ ಮನೆಯಲ್ಲಿ ಯಾರು ಇರಲ್ಲ, ನನ್ನ ಮನೆಯಲ್ಲಿ ಯಾರು ಇರಲ್ಲ, ನನ್ನ ಮನೆಗೆ ಬಾ ಅಂತ. ಕರೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ. ಶಿ ಹ್ಯಾಸ್ ಗಾನ್. ಯಾರು ಇರಲ್ಲ ಅಂತ ಗೊತ್ತಿತ್ತು, ಬಟ್ ದೇರ್ ಈಸ್ ಸಮ್ವನ್ ವಾಸ್ ದೇರ್. ಅವಳಿಗೆ ಗೊತ್ತಿರ್ಲಿಲ್ಲ. ಆಯ್ತಾ, ಅವಳ ಮೇಲೆ ಏನ್ ಆಗ್ಬಾರ್ದು ಆಯ್ತು. ಆ ಹುಡುಗಿ ಏನ್ ಮಾಡಿದ್ಲು, ಹೊರಗಡೆ ಹೋಗ್ಬಿಟ್ಲು ಅವನಿಗೆ ಬಿಟ್ಟು. ಆಯ್ತಾ, ಸೊ ಈಗ ಎಲ್ಲ ಆಯ್ತು, ಅವಳದೇನು ತಪ್ಪಿಲ್ಲ. ಬಟ್ ಅವಳು ಏನ್ ಮಾಡ್ಬೇಕಿತ್ತು, ನೆಕ್ಸ್ಟ್ ಹೇಳ್ಬೇಕಿತ್ತು. ಕಂಪ್ಲೇಂಟ್ ಬರಲ್ಲ, ಕಂಪ್ಲೇಂಟ್ ಹೋಗಿ ಹೇಳಕ್ಕಾಗತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ? ಆಗಲ್ಲ, ನಿಮ್ಮ ಏಜ್ ಅಲ್ಲಿ ಆಗಲ್ಲ. ಬರುತ್ತೆ, ಯು ಶುಡ್ ಬಿ ಏಜ್ಡ್ ಅಬೌಟ್ 18. ಆಗ ಸ್ವಲ್ಪ ಧೈರ್ಯ ಬರುತ್ತೆ, ಇಲ್ಲ 16ಗೆ ಬರುತ್ತೆ, ಮೊದಲು ಬರಲ್ಲ. ಅಟ್ಲೀಸ್ಟ್ ಏನ್ ಮಾಡ್ಬೇಕಿತ್ತು, ಪೇರೆಂಟ್ಸ್ಗೆ ಹೇಳ್ಬೇಕಿತ್ತು. ಹೇಳಿಲ್ಲ ಅವಳು, ಸುಮ್ಮನೆ ಇದ್ಲು. ನಮ್ಮ ಆರೋಗ್ಯ ಎಷ್ಟು ಹೆಂಗೆ ಇರುತ್ತೆ ಗೊತ್ತಾ, ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಅಂತ ಒಂದು ಇರುತ್ತೆ, ಮೆಂಟಲ್ ಹೆಲ್ತ್. ಅದು ತುಂಬಾ ಇಂಪಾರ್ಟೆಂಟ್. ನಾವು ಅದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು. ಅವಳು ಹೇಳಿಲ್ಲ, ಆಯ್ತು, ಅಲ್ಲಿಗೆ ನಿಂತಿತ್ತದು. ಅವ್ರಿಗೆ ಏನಾಗಿತ್ತು, ಸಪೋರ್ಟ್ ಸಿಕ್ತು ತಾನೆ. ಆ ಹುಡುಗನಿಗೂ ಸಿಕ್ತು, ಆ ಹುಡುಗಿಗೂ ಸಿಕ್ತು. ಏನ್ ಮಾಡಿದ್ರು, ಪುನಃ ಅದೇ ಕೃತ್ಯ ಅವಳ ಮೇಲೆ ಆಯ್ತು. ಒಂದು 6-7 ಬಾರಿ ಆಯ್ತು. ಅವಳು ಮೆಂಟಲ್ ಡಿಪ್ರೆಷನ್ ಆಗಿ ಲಾಸ್ಟ್ಗೆ ಕೈಯನ್ನು 11 ಬಾರಿ ಹಿಂಗೆ ಎಳೆದಿದ್ದಾಳೆ. ಗೊತ್ತಿದೆ ತಾನೆ. ಸರಿನದು ತಪ್ಪು. ಅದ ಹೆಂಗೆ ಅವಾಯ್ಡ್ ಮಾಡ್ಬೇಕಿತ್ತು ಅವಳು, ಅಟ್ಲೀಸ್ಟ್ ಪೇರೆಂಟ್ಸ್ಗೆ ಹೇಳ್ಬೇಕಿತ್ತು. ಈಗ ಸರ್ ಹೇಳಿದಾಗೆ ಪೋಕ್ಸೋ ಆಕ್ಟ್ ಅಂತ ಇದೆ, ಅದರ ಫುಲ್ ಫಾರ್ಮ್ ಎಂತದು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್. ಹೇಳಕ್ ಒಳ್ಳೇದಾಗೋದಿಲ್ಲ, ಬಟ್ ನಮ್ಮ ಮೇಲೆ ಆಗೋ ದರ್ಜೆಯನ್ನು ಯಾರು ತಡೆಗಟ್ಟುದು, ಫಸ್ಟ್ ನಾವೇ ಅಲ್ವಾ. ವಿ ಶುಡ್ ಫಸ್ಟ್ ನಾವು ಅದಕ್ಕೆ ಸ್ಟೆಪ್ಸ್ ತಗೋಬೇಕು. ತಾಯಿಗೆ ಅಟ್ಲೀಸ್ಟ್ ಹೋಗಿ ಹೇಳಬೇಕು. ಆ ತಾಯಿಗೆ ನಾನು ಲಾಸ್ಟ್ಗೆ ಬೈದೆ, ಅದು ಬೇರೆ ವಿಚಾರ. ಬಟ್ 11 ಬಾರಿ ಅವಳು ಕೈ ಮುರಿಸಿದ್ಲಲ್ಲ, ಅವಳ ತಪ್ಪಿತ್ತದ್ರಲ್ಲಿ. ಫಸ್ಟಿಗೆ ತಪ್ಪಿರ್ಲಿಲ್ಲ ಅಲ್ವಾ. ನೇಬರ್ ಬಿಡುದು ಆ ಒಂದು ಏಜ್ ಇದೆ ಅಲ್ಲ, ಮೆಚುರಿಟಿ, ಅದು ನಿಮಗೆ ಇಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು. ಸೊ ಅಂಥದ್ದೆಲ್ಲ ಈಗ ಹೊರಗಡೆ ನಡೀತಾ ಇದೆ. ಸೊ ಇಲ್ಲ, ಇಲ್ಲಿ ಏನೋ ಆಯ್ತು, ಇದು ದೊಡ್ಡದು ಅಂತ ಹೇಳಿ ನೀವು ಹೊರಗಡೆ ಹೋದಾಗ ಅಲ್ಲಿ ಬೇರೆ ರೀತಿ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಇಂಥದ್ದೆಲ್ಲ ಕಾನೂನು ಅರಿವೆಲ್ಲ ನಿಮಗೆ ಇರಬೇಕು. ಮೊನ್ನೊಂದು ಪೇಪರ್ ಅಲ್ಲಿ ಇತ್ತು ಅಲ್ವಾ, ಒಂದು 16 ವರ್ಷದ ಹುಡುಗಿ ಮದುವೆ ಮಾಡಕ್ಕೆ ರೆಡಿ ಮಾಡಿದ್ರು ಪೇರೆಂಟ್ಸ್. ಏನ್ ಮಾಡಿದ್ಲು, ಸಹಾಯವಾಣಿಗೆ ಫೋನ್ ಮಾಡಿ ಮದುವೆ ನಿಲ್ಲಿಸಿದ್ಲು. ಅದ್ ಹೆಂಗ್ ಗೊತ್ತಾಗುತ್ತೆ, ಇಂತ ಕಾನೂನು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ. ನಿಮಗೂ ಕೂಡ ಏಜ್ ಮದುವೆ ಆಗಕ್ಕೆ ಎಷ್ಟು ಏಜ್ ಆಗ್ಬೇಕು, 18. ನಿಮಗೆ ಗೊತ್ತಿದೆ. ಅದರ ಮೊದಲು ಹೋಗ್ಬಾರದು ಅಂತದಕ್ಕೆಲ್ಲ. ಅದು ಹೋದ್ರೆ ಅಲ್ಲಿ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಕಲಿಬೇಕು. ಆಯ್ತಾ, ನಿಮ್ಮ ಏಜ್ ಅಲ್ಲಿ ನಾವು ಕಲ್ತಿದ್ದೀವಿ, ನಾವು ಇಲ್ಲಿ ಕೂತಿದ್ದೀವಿ. ನೆಕ್ಸ್ಟ್ ನಿಮ್ ಟರ್ನ್, ನೀವು ಕಲಿಬೇಕು, ಇಲ್ಲಿ ಬಂದು ಕೂತು ಹಿಂಗೆ ಹೇಳಬೇಕು. ಇಂತೆಲ್ಲ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಿಮಗೆಲ್ಲಾ ಕಾನೂನು ಒಮ್ಮೆಲೆ ಹೇಳಿದ್ರೆ ತಲೆ ಏನಾಗುತ್ತೆ,
ಬ್ಲಾಸ್ಟ್ ಆಗತ್ತೆ ತಾನೆ. ಅದಕ್ಕೆ ಸಣ್ಣ ಸಣ್ಣ ವಿಷಯ ನಾವು ಹಿಂಗೆ ಬಂದು ಹೇಳೋದು, ಆಯ್ತಾ. ಈಗ ಸರ್ ಹೇಳಿದಾಗೆ ಯಾರಾದ್ರೂ ನಿಮ್ಮಲ್ಲಿ, ಈಗ ನೀವು ಲಕ್ಕಿ ಪರ್ಸನ್ಸ್, ಯಾರು ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಕಳಿಸ್ಕೊಟ್ಟಿಲ್ಲ, ಆಯ್ತಾ. ಇಂತಹ ಲಕ್ಕು ಹೊರಗಡೆಯವರಿಗೆ ಇರೋದಿಲ್ಲ. ಯಾರಾದ್ರೂ ಹಂಗೆ ಇದ್ದು ಬಿಟ್ರೆ ಇಂಥದ್ದಕ್ಕೆಲ್ಲ ಫೋನ್ ಮಾಡಿ ಹೇಳಿ ನೀವು ಮಾಡಬೇಕು. ಇಲ್ಲ ಅವ್ರು ಇದಾರೆ ಕಾರ್ಮಿಕ ಇಲಾಖೆ, ಇಲ್ಲ ಪೊಲೀಸ್ ಇರುತ್ತೆ ಅಂತ ಸುಮ್ಮನೆ ಇರ್ಬೇಕಾ? ಇಲ್ಲ, ನಮ್ಮ ಕೆಲಸ ಏನು, ಫಂಡಮೆಂಟಲ್ ಡ್ಯೂಟೀಸ್ ಅಲ್ವಾ ಕೆಲವೊಂದು. ಸೊ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಮಾಡಬೇಕು. ನಿಮ್ಗೆ ಯಾರಿಗೂ ಹೇಳಿಕ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಟೀಚರಿಗಾದ್ರೂ ಬಂದು ಹೇಳಿ, ಅವ್ರೇನಾದ್ರು ಮತ್ತೆ ಮಾಡ್ತಾರೆ, ಆಯ್ತಾ. ಆಗ ನಿಮ್ ಕೆಲಸ ಏನಾಯ್ತು, ಟಿಕ್ ಮಾರ್ಕ್ ಆಯ್ತು, ನಿಮಗೆ ಪಾಯಿಂಟ್ಸ್ ಬಂತು. ಸೊ ಅಂಥದ್ದೆಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡಬೇಕು, ಓದಬೇಕು, ಸರಿನಾ. ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಇದರ ಬಗ್ಗೆ ಫರ್ದರ್ ಎಲ್ಲ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಸವಿಸ್ತಾರವಾದಂಥ ಒಂದು ಭಾಷಣ, ಮನ ಮುಟ್ಟುವಂಥ ವಿಚಾರಗಳನ್ನು ಮೇಡಮ್ ಅವರು ಸಹ ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಆದರೆ ಈ ಬಾಲ ಕಾರ್ಮಿಕರ ಇವಾಗಲೂ ಸಹ ನಡೀತಾನೆ ಇದೆ. ಬಾಲಕರ ಕೈಯಲ್ಲಿ, ಬಾಲಕಿಯರ ಕೈಯಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಹೋಟ್ಲಲ್ಲಿ ನೋಡಿ, ಈ ಪಂಚರ್ ಶಾಪಲ್ಲಿ ನೋಡಿ, ಪೆಟ್ರೋಲ್ ಬಂಕ್ಗಳ ಹತ್ರ ನೋಡಿ, ಇನ್ನು ಹೆಂಚಿನ ಫ್ಯಾಕ್ಟ್ರಿ, ಇಟ್ಟಿಗೆ ಫ್ಯಾಕ್ಟ್ರಿ, ಇನ್ನು ಇತರೆ ಒಂದು ಕಾರ್ಖಾನೆಗಳು ಏನಿದೆ ಅದು ಸಹ ಈ ಒಂದು ಬಾಲ ಕಾರ್ಮಿಕ ಪದ್ಧತಿ ಮುಂದುವರಿಸ್ಕೊಂಡು ಹೋಗ್ತಾನೆ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಆ ಒಂದು ಕಾರ್ಮಿಕ ಇಲಾಖೆಯ ಒಂದು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಆಫೀಸಲ್ಲಿ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಫೀಲ್ಡ್ ವರ್ಕ್ ಮಾಡಬೇಕು. ಎಲ್ಲಿ ಅಪರಾಧ ನಡೀತಾ ಇದೆ, ಬಾಲ ಕಾರ್ಮಿಕರನ್ನು ಎಲ್ಲಿ ಈ ಕೆಲಸಕ್ಕೆ ಎಂಗೇಜ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸ್ಥಳಗಳನ್ನು ನೋಡಿ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಒಂದು ಮುಂದಾಗಬೇಕಾಗುತ್ತೆ. ಮಾಡದೇ ಇದ್ರೆ ಏನಾಗುತ್ತೆ, ಮುಂದುವರಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡಲು ಸಂಪನ್ಮೂಲ ವ್ಯಕ್ತಿ ನಮ್ಮ ಹಿರಿಯ ವಕೀಲರು ಕಲೇಸರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಮಾತಾಡ್ತಾರೆ ಅಂತ ಹೇಳ್ತಾ ಜೈ ಕರ್ನಾಟಕ. ಯೋಜನೆ ಅಡಿಯಲ್ಲಿ ನನಗೆ ಒಂದಷ್ಟು ಸ್ವಲ್ಪ ಅನುಭವ ಇದೆ ಅಷ್ಟೇ. ಈ ಬಾಲ್ಯಾವಸ್ಥೆ ಜೀವನ, ಈಗೆಲ್ಲ ಮಕ್ಕಳು ಇಲ್ಲಿ ಇದ್ದೀರಲ್ಲ, ಈ ಬಾಲ್ಯಾವಸ್ಥೆ ಜೀವನ ಅತಿ ಸುಂದರವಾದ ಜೀವನ ಅಂತ ಹೇಳಲಾಗಿದೆ. ಯಾಕಂದ್ರೆ ಕೆಲವು ಮಕ್ಕಳು ತಂದೆ ಇರಲ್ಲ, ಒಂದು ವೇಳೆ ತಾಯಿ ಇರಲ್ಲ, ಅಂತ ಒಂದು ಸಂದರ್ಭದಲ್ಲಿ ಕೆಲವು ಮಕ್ಕಳು ಕೆಲಸ ಮಾಡೋದು ಅವರ ಹಣೆ ಭಾರವಾಗಿಬಿಟ್ಟಿರುತ್ತೆ. ಈ ಒಂದು ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಬಂದು ಒಂದು ದುಷ್ಟ ಪದ್ಧತಿ. ಇದನ್ನು ಅಳಿಸಲು ನಾವೆಲ್ಲ ಕೂಡ ಪ್ರಯತ್ನ ಪಡಬೇಕು. ಇಲಾಖೆಗಳು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಇದರಲ್ಲಿ ನಾವು ಮಾಡಬೇಕಾಗಿದೆ. ಈ ಒಂದು ಕಾಯ್ದೆ 1986 ಅಡಿಯಲ್ಲಿ ಬಂದ್ರೇನು ಇದಕ್ಕೆ ಒಂದು ದಾರಿ ಬಂದಿದೆ. ಈ ಒಂದು ಕಾಯ್ದೆಯನ್ನು ನಾವೇನು ಹೇಳ್ತೀವೋ ಅದು ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ILO ಅಂತ ಹೇಳ್ತೀವಿ. ಈ ILO ಅವರು ಈ ಬಾಂಡೆಡ್ ಲೇಬರ್ಸ್ ಜೀತ ಪದ್ಧತಿ ಅವರು ಬಾಲ ಕಾರ್ಮಿಕರು ಈ ಎರಡನ್ನೂ ಕೂಡಿಸಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಬಂದು ಯುನಿಸೆಫ್ ಅಂತ ಇದೆ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್. ಇವರು ಕೂಡ ನಮ್ಮ ಭಾರತ ದೇಶದಲ್ಲಿ ಮಕ್ಕಳು ನಾನಾ ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಕಾರಣ ತಂದೆ ತಾಯಿದ್ರು ಕೆಲಸಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಲಿಟ್ರೇಟ್ ಮೇಡಮ್ ಅವ್ರು ಈಗ ಹೇಳಿದ್ರು ವಿದ್ಯಾವಂತರ ಹಾಕ್ಬೇಕು ಅಂತ. ಅಲ್ಲಿ ಲಿಟ್ರೇಟ್ ರೇಟ್, ವಿದ್ಯಾವಂತ ರೇಟ್ ಬಂದು ಕಡಿಮೆ ಇರ್ತಾ ಇತ್ತು ನಮ್ಮ ಭಾರತ ದೇಶದಲ್ಲಿ. ಹಿಂಗಾದ್ರೂ ಮಾಡಿ ಭಾರತ ದೇಶವನ್ನು ಮಕ್ಕಳನ್ನು ಕೆಲಸಕ್ಕೆ ಶೋಷಣೆಗೆ ಒಳಗಾದ್ರೆ ಅವ್ನು ಲಿಟ್ರೇಟ್ ಮಾಡ್ಬೇಕಂತ ಒಂದು 1919 ಇಸ್ವಿಯಲ್ಲಿ ಸೇವ್ ದಿ ಚಿಲ್ಡ್ರನ್ ಫಂಡ್ ಅಂತ ಮಾಡಿದ್ರು. ಅಲ್ಲಿ ಒಂದಷ್ಟು ಅನುದಾನವನ್ನು ನಮ್ಮ ಭಾರತ ದೇಶಕ್ಕೆ ಬಿಡುಗಡೆ ಮಾಡಿದ್ರು. ಕೂಲಿಯಿಂದ ಯಾವುದೇ ಮಕ್ಕಳು ಇದಾಗಬಾರ್ದು ಅಂತ. ನಂತರ ಒಂದು ಇದಕ್ಕೆ ಫೌಂಡರ್ ಯಾರು? ಈ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು 2002ರಲ್ಲಿ. ಇದಕ್ಕೆ ಫೌಂಡರ್ ಯಾರು, ಇದಕ್ಕೆ ಹೋರಾಟಗಾರರು ಯಾರು ಅಂತ ಹೇಳಿದ್ರೆ ಕೈಲಾಸ್ ಸತ್ಯ ಅಂತ ಹೇಳಿ ಅವರು ಒಂದು ಈ ಜೀತ ಪದ್ಧತಿ ಇದನ್ನು ಇರಾಡಿಕೇಟ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು ಮತ್ತು ನಿಷೇಧ ಮಾಡಬೇಕು ಅಂತ ಹೇಳಿ ಸುಮಾರು ಹೋರಾಟವನ್ನು ಮಾಡಿದ್ರು. ಅವರು ನೋಬೆಲ್ ಪ್ರೈಸ್ ವಿನ್ನರ್ ಕೂಡ ಆದ್ರು ಈ ಒಂದು ಮಕ್ಕಳ ಬಗ್ಗೆ ಒಂದು ಕೆಲಸ ಮಾಡೋ ವಿಚಾರದಲ್ಲಿ. ಅವರನ್ನು ಕೂಡ ನಾವು ಇವತ್ತು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಈ ವಿಶ್ವ ಬಾಲ ಕಾರ್ಮಿಕ ದಿನಾಚರಣೆ ನಮ್ಗೆ ಸರ್ಕಾರದಿಂದ ಕೊಟ್ಟಿದ್ದಲ್ಲ, ಹೋರಾಟಗಳ ನಂತರ ಬಂದಿರೋದು. ಈ ಕಾನೂನು ಪಟ್ಟಿಯಲ್ಲಿ, ನಮ್ಮ ಕಾನೂನು ಅಡಿಯಲ್ಲಿ ಕಾನೂನು ಪಟ್ಟಿಯಲ್ಲಿ ಈ ಮಕ್ಕಳ ಹಕ್ಕು ಯಾವಾಗ ಸೇರ್ಪಡೆ ಆಯಿತು 1990ರಲ್ಲಿ. ಯಾಕಂದ್ರೆ ಮಕ್ಕಳು ಅಂದ್ರೆ ವೋಟರ್ ಬ್ಯಾಂಕ್, ನಮ್ಮ ಬದುಕು ಹಕ್ಕು, ಜೀವಿಸುವ ಹಕ್ಕು ಅಂತ. ಈ 21ರಲ್ಲಿ ಏನಾಗಿದೆ ಅಂದ್ರೆ
ಭಾರತದಲ್ಲಿ ಹುಟ್ಟಿದ ಎಲ್ಲಾ ಮಕ್ಕಳಿಗೆ ಕೂಡ ನಾಗರಿಕನಾಗಿ ಬದುಕುವ ಹಕ್ಕನ್ನು ನೀಡಬೇಕಂತ ತಿಳಿಸಲಾಗಿದೆ. ಅದೇ ರೀತಿಯಲ್ಲಿ 21 ಸಾಹೇಬ್ರು ಹೇಳಿದ್ದಾರೆ, 6ರಿಂದ 14 ಅಂತ ಹೇಳಿಬಿಟ್ಟಿದ್ದಾರೆ. 24 ಯಾವುದೇ ಮಕ್ಕಳು 24ರಲ್ಲಿ ಯಾವುದೇ ಮಕ್ಕಳು ಅಪಾಯಕಾರಿ ಅಲ್ಲದ ಹಜಾರ್ಡಸ್ ಸೆಕ್ಟರ್, ನಾನ್ ಹಜಾರ್ಡಸ್ ಸೆಕ್ಟರ್. ಅಪಾಯಕಾರಿ ಅಂದ್ರೆ ಏನು? ಡೇಂಜರಸ್ ವರ್ಕ್. ನಮ್ಮ ಜಿಲ್ಲೆಯಲ್ಲಿ ಸಿಲ್ಕ್ ಫಿಲೇಚರ್ಗಳಿತ್ತು, ಅದರಿಂದ ಅಲ್ಲಿ ಬಿಸಿ ನೀರಲ್ಲಿ ಆ ಸಿಲ್ಕ್ ಫಿಲೇಚರ್ ಮಾಡೋದು, ಆ ಮಕ್ಕಳಿಗೆ ಗಾಯಗಳಾಗೋದು, ಇಂಜುರಿ ಆಗೋದು, ಇದೆಲ್ಲ ಅಪಾಯಕಾರಿ. ಮತ್ತೆ ಈ ಬಾರ್, ರೆಸ್ಟೋರೆಂಟ್, ಮತ್ತೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಇದು ಕೂಡ ಹಜಾರ್ಡಸ್, ನಾನ್ ಹಜಾರ್ಡಸ್ ಅಂತ ಹೇಳ್ತಾರೆ. ಅದರಲ್ಲಿ ದುಡಿಮೆಗೆ ದುಡಿಸುವುದನ್ನು ನಿಷೇಧಿಸಬೇಕಂತ ಹೇಳಿದ್ರು. ಈ ಒಂದು 39 EF ಅಂತ ಮಾಡಿದ್ರು ನಮ್ಮ ಆರ್ಟಿಕಲ್ ಭಾರತ ಸಂವಿಧಾನ ಪರಿಚಯದಲ್ಲಿ. ಇದರಲ್ಲಿ ಏನಾಗಿದೆ ಅಂದ್ರೆ, ಪೋಷಕರು, ಮೇಡಮ್ ಹೇಳಿದ್ರು, ತಂದೆ ತಾಯಿ ಇವರ ಜವಾಬ್ದಾರಿ ಇರುತ್ತೆ ಅಂತ ಹೇಳಿ. ಪೋಷಕರು ತಮ್ಮ ಮಕ್ಕಳ ಪಾಲನೆ, ಪೋಷಣೆ, ರಕ್ಷಣೆ ಇವೆಲ್ಲ ನೋಡಿ ಕೂಡ ಅವರು ಕೂಡ ಮಕ್ಕಳನ್ನು ನೋಡ್ಬೇಕು, ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರು. ಆರ್ಟಿಕಲ್ 45 ಅಂದ್ರೆ ಭಾರತ ಸಂವಿಧಾನ ಪರಿಚಯದ 45 ಏನ್ ಹೇಳುತ್ತಂದ್ರೆ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಫ್ರೀ ಅಂಡ್ ರೈಟ್ ಟು ಎಜುಕೇಶನ್ ಅಂತ ಹೇಳಿದ್ರು. ಫ್ರೀ ಅಂಡ್ ಕಂಪಲ್ಸರಿ ಅಂತ ಎಜುಕೇಶನ್ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ನಮ್ಮ ದೇಶದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಸಿಗ್ಬೇಕಂತ EF ಅಂತ ಹೇಳಿದ್ರು, ಎಜುಕೇಶನ್ ಫಾರ್ ಆಲ್ ಅಂತ. ನಂತರ ಈಗ ಸರ್ಕಾರ ನೀವೆಲ್ಲ ಇವತ್ತು ಕೂತಿದ್ದೀರಂದ್ರೆ ಸರ್ಕಾರ ತಂದಿರೋ ಯೋಜನೆಗಳು, ಸುಮಾರು ಯೋಜನೆಗಳು ತಂದಿದೆ. ಈ ಒಂದು ನಮ್ಮ ಅಶ್ವಥ್ ಸಾರ್ಗೆ